ಮನುಷ್ಯ ಜೀವನ ಮಾಡಬೇಕು ಅಂತಂದರೆ ಉಸಿರು ಅವಶ್ಯಕತೆ ಎಷ್ಟಿದೆಯೋ ನೀರಿನ ಅವಶ್ಯಕತೆ ಅಷ್ಟು ಇದೆ. ಆ ಥರ ಸುಮಾರಷ್ಟು ರಾಜ್ಯಗಳಿಗೆ ಇವತ್ತು ನಮ್ಮ ಕರುನಾಡಿಗೆ ನೀರನ್ನು ಕೊಡ್ತಾ ಇರೋವಂಥ ಕಾವೇರಿ ನದಿಗೆ ನನ್ನ ಪ್ರಯಾಣ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿಯರಾಗಿರ್ಬೋದು, ನಾವು ಹಳ್ಳಿಯಲ್ಲಿ ಬೆಳೆದಿರೋ ರೀತಿಯಾಗಿರ್ಬೋದು, ಆ ಕಡೆ ಎಲ್ಲ ಹೆಂಗೆ ಅಂತಂದರೆ ನಮ್ಮ ನೀರು ಮತ್ತು ಬೆಂಕಿ ಅದಕ್ಕೆಲ್ಲ ಬೆಲೆ ಕೊಟ್ಟು ಪೂಜೆ ಗೀಜೆ ಮಾಡಿ ಒಂದು ದೇವರು ಅನ್ನೋ ರೂಪದಲ್ಲಿ ನಾವು ನೋಡ್ತಿದ್ವಿ. ಅದೇ ಪ್ರಕಾರ ನನಗೆ ಯಾಕೆ ಅನಿಸ್ತು, ಹೆಂಗಾರು ಹೋಗ್ತಾ ಇದ್ದೀವಿ, ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಎತ್ಕೊಂಡೋಗಿ ಒಂದು ಚಿಕ್ಕದು ನನ್ನ ಕೈಯಲ್ಲಾಗುವಷ್ಟು ಒಂದು ಸಣ್ಣ ಮಟ್ಟಕ್ಕೆ ಒಂದು ಪೂಜೆ ಮಾಡಿಕೊಂಡು ಸ್ನಾನ ಗೀನ ಮಾಡಿ ನೀಟಾಗಿ ಪೂಜೆ ಮಾಡ್ಕೊಂಡು ಬರುವ ಅಂತ ಎತ್ಕೊಂಡೋದೆ. ಆಮೇಲೆ ಆ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ನಾನು ಇನ್ನೊಂದು ಕವರ್ಗೆ ಹಾಕ್ಕೊಂಡು ನನ್ನ ಬ್ಯಾಗಲ್ಲಿ ಮಡಿಕೊಂಡು ವಾಪಸ್ ತಂದು ಡಸ್ಟ್ಬಿನ್ಗೆ ಹಾಕಿದ್ದೀನಿ. ತೊಂದರೆ ಏನಿಲ್ಲ. ನಾನು ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಬಿಡಲ್ಲ. ಬಟ್ ಅಲ್ಲಿ ನೋಡಿದಾಗ ತುಂಬ ಬೇಜಾರಾಯಿತು. ಕೂಲ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ ಬಾಟಲ್ಸು, ಆಮೇಲೆ ತಂದಿರೋ ಪ್ಲಾಸ್ಟಿಕ್ ಕವರ್ಸು, ಊಟ ತಂದಿರೋವು ಎಲ್ಲ ಅಲ್ಲೇ ಬಿಸಾಕಿದ್ರು. ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಅಂಥವೆಲ್ಲ ನೋಡಿದಾಗ. ಜನ ಸ್ವಲ್ಪ ನೋಡ್ಕೋಬೇಕು. ಯಾಕಂದರೆ ನಾವು ಮನೆಯನ್ನೇ ಅಷ್ಟು ಶುದ್ಧವಾಗಿ ಇಟ್ಕೋತೀವಿ ಅಂತ ಇಡೀ ಕರುನಾಡು ಮತ್ತು ತಮಿಳ್ನಾಡು ಇಂಥ ಏರಿಯಾಗಳಿಗೆ ನೀರನ್ನು ಕೊಡ್ತಾಯಿರೋ ತಾಯಿ ಹೊಟ್ಟೆಯಲ್ಲಿ ಈ ಥರ ಪ್ಲಾಸ್ಟಿಕ್ ಅದೆಲ್ಲ ಹಾಕೋದು ಸರಿನಾ ನಿಮಗೆ?